ಮುಂದೆ ನಡೆಯಲಿರುವ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಅಖಾಡಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲಾಗಿ ಸ್ವಾಗತವನ್ನು ಕೋರ್ತೀನಿ. ಅವರು ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ ಚನ್ನಪಟ್ಟಣಕ್ಕೆ, ಅದಕ್ಕೆ ಅವ್ರಿಗೆ ಸ್ವಾಗತ. ಆದರೆ ಅವರು ನಡೆದುಕೊಂಡಂಥ ರೀತಿ ಚನ್ನಪಟ್ಟಣಕ್ಕೆ ಬರೋಕ್ಕೆ ಮೊದಲೇ ಚನ್ನಪಟ್ಟಣದ ಅಧಿಕಾರಿಗಳನ್ನ ಸಭೆನ ಬೆಂಗಳೂರಲ್ಲಿ ಕರೀತಾರೆ, ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ. ಒಂದು ಕೋಮಿನ 6,000 ಮತಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಆದೇಶ ಕೊಡ್ತಾರೆ. ನನಗೆ ಗೊತ್ತಿಲ್ಲ, 7,000 ವೋಟರ್ ಲಿಸ್ಟ್ ಬಿಟ್ಟೋಗಿದೆ, ನಾನು ಬೆಂಗಳೂರಿಂದ ಲಿಸ್ಟ್ ಕೊಡ್ತೀನಿ, ಅವೆಲ್ಲ ಸೇರಿಸ್ಬೇಕು ವೋಟರ್ ಲಿಸ್ಟ್ಗೆ ಅಂತ ಹೇಳ್ತಾರೆ. ಅಂದರೆ ಬರ್ತಕ್ಕಂಥ ಉಪಚುನಾವಣೆನ ಇವರು ವಾಮ ಮಾರ್ಗದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಭಾವನೆ. 6,000 ಹೆಚ್ಚಿಗೆ ಮತಗಳನ್ನ ಸೇರಿಸ್ಬೇಕು ಅಂತ ಧಮಕಿ ಹಾಕ್ತಾರೆ. ತಾಲೂಕಲ್ಲಿ ಮೀಟಿಂಗ್ ಮಾಡುವಾಗ ಅಧಿಕಾರಿಗಳ ಹತ್ರ ಯಾರು ಫೋನ್ ತರಬಾರ್ದು, ನಾನೇನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ಹೊರಗಡೆ ಹೋಗಬಾರ್ದು ಅಂತೇಳಿ ಫೋನ್ನ ಕಿತ್ತು ಆಚೆ ಇಕ್ತಾರೆ. ಮಾಧ್ಯಮದ ಸ್ನೇಹಿತರನ್ನೇ ಸಭೆಗೆ ಬಿಡೋದಿಲ್ಲ, ಅಂದರೆ ಖಾಸಗಿ ಸಭೆನ ಇದು. ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಬಂದಿದ್ದೀರಿ, ಒಂದು ಸರ್ಕಾರಿ ಸಭೆ ಅಂದಮೇಲೆ ಮಾಧ್ಯಮದವರಿಗೆ ಮುಕ್ತವಾಗಿ ಅವಕಾಶ ಕಲ್ಪಿಸಬೇಕಾದದ್ದು. ಅವರು ಮೊದಲನೇ ಭೇಟಿನಲ್ಲೇ ಇಷ್ಟೆಲ್ಲ ಕಂಡೀಷನ್ಗಳಾಗ್ತಕ್ಕಂಥದ್ದು. ಮತ್ತು ಅವ್ರ ವರ್ಷ ಏನಂದರೆ ಏನು ಡಿಫ್ರೆನ್ಸ್ ಇಲ್ಲ. ಕುಮಾರಸ್ವಾಮಿ ಅವರು ಆಡಳಿತದಲ್ಲಿ ಯಾವತ್ತೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಿಗೆ ಟಾಂಗ್ ಕೊಡೋದಾಗಲಿ, ಅವ್ರನ್ನ ಬೇಡ ಅಂತ ಹೇಳೋದಾಗಲಿ, ಅವರು ಬಹುಶಃ ಯಾವತ್ತೂ ಈ ರೀತಿ ನಡ್ಕೊಂಡು ನಾನು ನೋಡಲಿಲ್ಲ. ನಾನೇನು ಕುಮಾರಸ್ವಾಮಿ ಅವ್ರನ್ನ ಹೊಗಳ್ತಾ ಇಲ್ಲ. ನಮ್ಮ ಕಾಲಾವಧಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಯಾವತ್ತೂ ಟಾರ್ಚರ್ ಕೊಡಲಿಲ್ಲ, ಅವ್ರನ್ನ ಕೇವಲವಾಗೂ ಮಾತಾಡಲಿಲ್ಲ. ಡಿ ಕೆ ಶಿವಕುಮಾರ್ ಎಂಟ್ರಿನೇ ಹೆಂಗಿದೆ ಅಂತಂದರೆ, ತಮ್ಮ ಹಿಂಗೆ ದೌರ್ಜನ್ಯ ಮಾಡ್ತಿದ್ದ, ಅವ್ನು ಕಳಿಸ್ತೋಪ್ಪ, ಈ ಅಣ್ಣ ಪೇರೆ ಬರ್ತಾ ಇದ್ದಾನಲ್ಲ ಅಂತೇಳಿ ಎಷ್ಟೋ ಅಧಿಕಾರಿಗಳು ನನಗೆ ನೆನ್ನೆಯಿಂದ ಮಾತಾಡ್ತಾ ಇದ್ದಾರೆ. ಏನಣ್ಣ ಇದು ಈ ಥರ ಆಯಿತು, ಇವರು ಬರ್ತಾನೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಶಿವಕುಮಾರ್ ಅವರಿಗೆ ತಮ್ಮನ್ನ ಸೋಲು ಭಾಳ ಹತಾಶೆ ಆಗಿದೆ. ಆ ಸೋಲನ್ನು ಅರಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಅವರಿಂದ ಪಾಠ ಕಲಿತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಅವ್ರು ಪಾಠ ಕಲಿತಂಗೆ ಕಾಣ್ತಾ ಇಲ್ಲ. ಪುನಃ ವಾಮ ಮಾರ್ಗದಲ್ಲಿ ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಅಂತೇಳಿ ಅವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ.